ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಹೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನವ ಭವಿಷ್ಯ 2026 ಧನುರಾಶಿಯವರಿಗೆ ಈ ಒಂದು ವರ್ಷಗಳು ಯಾವ ಫಲಗಳನ್ನು ನಾವು ನಿರ್ಣಯ ಮಾಡ್ಬೋದಾಗುತ್ತೆ. ಈ ಧನುರಾಶಿ ಧನುರ್ಲಗ್ನಕ್ಕೆ ಯಾವ ಕ್ಷೇತ್ರ ಫಲದಲ್ಲಿ ಯಶಸ್ಸು ಸಿಗ್ತದೆ? ಗುರು ಸಪ್ತಮ ಸ್ಥಾನದಲ್ಲಿದ್ದ, ಸಪ್ತಮ ಸ್ಥಾನ ನೇರ ದೃಷ್ಟಿ ಧನುವಿನ ರಾಶಿ ಮೇಲಿತ್ತು. ಜೂನ್ ಮೇಲೆ ಅದು ಅಷ್ಟಮ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ. ಆ ಉಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಶನಿ ವಕ್ರ ತ್ಯಾಗವನ್ನು ಮಾಡೋದ್ರಿಂದ ರಾಹುಕೇತುಗಳ ಬದಲಾವಣೆಯಿಂದ ಧನುರಾಶಿ ಧನುಲಗ್ನಕ್ಕೆ ನವ ಭವಿಷ್ಯ ಯಾವ ಒಂದು ಸ್ಥಾನವನ್ನು ನಿರ್ಮಾಣವನ್ನು ಮಾಡುತ್ತೆ, ಇದು ಬಹಳ ಮುಖ್ಯ. ನಾನು ಹೇಳ್ತಾ ಇದ್ದೇನೆ, ಧನುರಾಶಿ ಧನುಲಗ್ನಕ್ಕೆ ಇದು ಎಚ್ಚರಿಕೆಯ ಕಾಲ. ಎಷ್ಟು ನಿಮಗೆ ಶುಭವಿದೆಯೋ ಅಷ್ಟೇ ಅಶುಭನೂ ಕೂಡ ಇರುತ್ತೆ. ದ ಮಿಕ್ಸ್ ಆಫ್ ಕಾಂಬಿನೇಷನ್. ಎಷ್ಟು ಶುಭವನ್ನು ಬರ್ತಾ ಹೇಳ್ತಿರೋ ಅಷ್ಟೇ ಅಶುಭನೂ ಕೂಡ ಇರ್ತದೆ. ಸ್ವಲ್ಪ ಸರಿಯಾಗಿ ತಿಳ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಭಾಗ್ಯದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲ ಧನುರಾಶಿಯವರಿಗೆ ಆಗ್ಬಿಡುತ್ತೆ. ಯಾರು ಸಹಾಯಕ್ಕೆ ಬರ್ದಲೇ ಇರತಕ್ಕಂಥ ಸಮಯನೂ ಕೂಡ ಆಗಬಹುದು. ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ವಿದ್ಯಾರ್ಥಿಗಳಲ್ಲಿ ಕೊರತೆಗಳು ಉಂಟಾಗಬಹುದು. ವಾಹನಾದಿಗಳಿಂದ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಬಟ್ ಒನ್ ಥಿಂಗ್, ಧನುರಾಶಿಯವರಿಗೆ ಕ್ವಶನ್ ಮಾರ್ಕ್ ಏನಪ್ಪ ಅಂದರೆ, ನೀವು ಭಾಗ್ಯವನ್ನು ನಷ್ಟವನ್ನು ಮಾಡ್ಕೊಳ್ತೀರಿ. ಬಟ್ ಒನ್ ಥಿಂಗ್, ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳೇನನ್ನು ನಾವು ನೋಡೋದಾದರೆ, ವಿದೇಶ ಯೋಗದ ಭಾಗ್ಯ ಲಭ್ಯತೆ ಸಿಗ್ತದೆ. ಆಸ್ತಿ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ತಂದೆಯ ಆಸ್ತಿಯ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ. ತದನಂತರದಲ್ಲಿ ನಿಮಗೆ ಹನ್ನೆರಡು ಮನಿ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ವಿಶೇಷವಾಗಿರತಕ್ಕಂಥ ಕಾಲ ಲಭ್ಯವಾಗ್ತದೆ. ಸೈಟ್ ಖರೀದಿ ಯೋಗ ಲಭ್ಯತೆ ಆಗ್ತಕ್ಕಂಥದ್ದು ವಿಶೇಷತೆ ಇರ್ತದೆ. ಇವೆಲ್ಲ ವಿಶೇಷತೆ ಆಗಿರ್ತಕ್ಕಂಥದ್ದು. ಯಾರು ಈ ರಿಸರ್ಚ್ ರಿಲೇಟೆಡಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ, ಯಾರು ಟೆಕ್ನಿಕಲ್ ವಿಚಾರದಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ, ಇವ್ರಿಗೆಲ್ಲ ಖಂಡಿತವಾಗಿ ತುಂಬನೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲ ಈ ನವ ವರ್ಷ 2026. ಧನುರಾಶಿ ಧನುಲಗ್ನಕ್ಕೆ ನಾವು ಒಂದೊಂದಾಗಿ ಕ್ಷೇತ್ರ ಫಲಗಳನ್ನು ಆಯ್ಕೆ ಮಾಡಿಕೊಂಡು ನೋಡ್ಕೊಂಡು ಹೋಗಬೇಕಾಗುತ್ತೆ. ಈ 2026 ನಮಗೆ ಆಂಗ್ಲೀಯ ವರ್ಷ. ಇದು ಸನಾತನದ ವರ್ಷವಲ್ಲ, ಭಾರತೀಯ ವರ್ಷವಲ್ಲ. ಇದು 26 ನಮಗೆ ಆಂಗ್ಲೀಯ ವರ್ಷ. ನಾವು ಏನು ಡಿಸೆಂಬರ್ ಮುಗಿದ ಕೂಡಲೇ ಜನವರಿಯ ಒಂದು ಕ್ಯಾಲೆಂಡರ್ನ ಹಾಕ್ತೀವೋ, ನಾವು ಆಂಗ್ಲ ಪದ್ಧತಿಯಲ್ಲಿ ನೋಡ್ತೀವೋ, ಇದು ಆಂಗ್ಲೀಯ ಹೊಸ ವರ್ಷ. ಈ ಧನುರಾಶಿ ಧನುಲಗ್ನ ಗುರುವಿನ ಆಧಿಪತ್ಯ, ಲಗ್ನಾಧಿಪತಿಯಾಗಿರ್ತಕ್ಕಂಥ ಗುರು ಸಪ್ತಮದಲ್ಲಿ ಜೂನ್ವರೆಗೂ ಕೂಡ ಸಂಚಾರವನ್ನು ಮಾಡ್ತದೆ ವಕ್ರಗತಿಯಾಗಿ. ಆಗ ವಕ್ರ ತ್ಯಾಗವನ್ನು ಮಾಡಿ ಇವೆಲ್ಲ ವಿಚಾರದಲ್ಲಿ ಈ ಒಂದು ಮಾಸ ಅಂದರೆ ಈ 6 ತಿಂಗಳು ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ. ಧನುರಾಶಿ ಧನುಲಗ್ನಕ್ಕೆ ಕಂಕಣ ಭಾಗ್ಯದ ಯೋಗ ಲಭ್ಯತೆ, ಹಾಗೆ ವಿದ್ಯಾಭ್ಯಾಸ, ವ್ಯಾಪಾರ, ವಹಿವಾಟುಗಳು ಎಲ್ಲಾಗಿ ಚೆನ್ನಾಗಿ ನಡೀತದೆ. ಸಂಗಾತಿಯ ವಿಚಾರದಲ್ಲಿ, ಎದುರಾಳಿಯ ವಿಚಾರದಲ್ಲಿ. ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡಬಹುದು. ಸಮಸ್ಯೆಯ ಜೊತೆ ಶುಭವನ್ನು ಕಾಡಬಹುದು. ಇನ್ನು ಒಂದೊಂದಾಗಿ ಧನುರಾಶಿಯವರ ಹಣಕಾಸು, ಕುಟುಂಬದ ವಿಚಾರ ಇವೆಲ್ಲವನ್ನು ನಾವು ನೋಡ್ಕೊಂಬಂದಾಗ ನೋಡಿ, ಇಲ್ಲಿ ಏನಾಗ್ತದೆ, ಧನುರಾಶಿ ಧನುಲಗ್ನ ಕುಟುಂಬದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ
ಸ್ವಲ್ಪ ಮಟ್ಟಿಗೆ ಈ ಒಂದು ಆಗಸ್ಟ್ವರೆಗೂ ಕೂಡ ಹಣಕಾಸು ವಹಿವಾಟುಗಳು, ಕುಟುಂಬದ ಶಾಂತಿ, ವ್ಯಾಪಾರ ವಹಿವಾಟುಗಳಲ್ಲಿ ಹಣಕಾಸು ಎಲ್ಲವೂ ಚೆನ್ನಾಗಿ ನಡೀತದೆ, ಏನೂ ತೊಂದರೆ ಇಲ್ಲ, ಸುಗಮವಾಗಿ ನಡೀತಕ್ಕಂಥದ್ದಿರ್ತದೆ ಆಗಸ್ಟ್ ತಿಂಗಳವರೆಗೂ ಕೂಡ. ತದನಂತರದಲ್ಲಿ ನಿಮಗೆ ಸ್ವಲ್ಪ ಸಂಕಷ್ಟಗಳು ಕಾಡ್ಬೋದು. ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ, ಫ್ಯಾಮಿಲಿಯ ವಿಚಾರದಲ್ಲಿ ಹಿಡಿತವನ್ನು ಸಾಧಿಸ್ಕೊಳ್ಳಿ. ಇವೆಲ್ಲ ವಿಚಾರಗಳು ಸ್ವಲ್ಪ ನೆಮ್ಮದಿಯನ್ನು ತರ್ತಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ಬೋದು. ಮನೆ ಅಥವಾ ಮಾತು, ಮನೆಗಿನ್ನ ಹಣಕಾಸು, ಕುಟುಂಬದ ವಿಚಾರವಾಗಿ ಮಧ್ಯಭಾಗದವರೆಗೂ ಶುಭವನ್ನು ಕೊಡುತ್ತೆ. ಮಧ್ಯಭಾಗದ ನಂತರ ಸಮಸ್ಯೆಗಳು ಪ್ರಾರಂಭವಾಗ್ತದೆ. ಒಂದಷ್ಟು ಅಶುಭಗಳು ಆ ಒಂದು ಸಂದರ್ಭಗಳಲ್ಲಿ ಮ್ಯಾಕ್ಸಿಮಮ್ ನಡೀತದೆ. ಹಣಕಾಸು ವಿಭಾಗದಲ್ಲಾಗಿರ್ಬೋದು, ವ್ಯಾಪಾರದ ವಿಭಾಗದಲ್ಲಾಗಬಹುದು, ಅರ್ಥಾತ್ ನಿಮ್ಮ ಕುಟುಂಬದ ವಿಚಾರದಲ್ಲಾಗಿರ್ಬೋದು, ಈ ಒಂದು ಮಾತಿನ ವಿಚಾರಗಳಲ್ಲಾಗ್ಬೋದು. ಮಾತು ತಪ್ಪತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವನ್ನು ಧನುರಾಶಿ, ಧನುಲಗ್ನಕ್ಕೆ ಕೊಟ್ಟು ಬಿಡುತ್ತೆ. ಈ ಕುಟುಂಬದ ವ್ಯಾಜ್ಯಗಳು ಕೂಡ ಸ್ಟಾರ್ಟ್ ಆಗ್ಬೋದು. ಹಾಗೆ ಇನ್ನು ತಾವು ಹಾಕ್ತಕ್ಕಂಥ ಎಫರ್ಟ್ಗೆ ಸಕ್ಸಸ್ ರೇಟ್ ಸಿಗುತ್ತಾ? ಅಫ್ಕೋರ್ಸ್ ಖಂಡಿತವಾಗಿ ಸಿಗುತ್ತೆ. ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಜೂನ್ ಆಗಸ್ಟ್ವರೆಗೂ ಅದ್ಭುತವಾಗಿರ್ತಕ್ಕಂಥ ಕಾಲ. ತುಂಬ ಕೆಲಸ ಇರ್ತದೆ, ಕಾರ್ಯಗಳು ಚೆನ್ನಾಗಿ ನಡೀತದೆ, ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ಬರುತ್ತದೆ. ತಾವು ಹಾಕಿದ ಎಫರ್ಟ್ಗೆ ಗ್ರೋತ್ ಕೂಡ ಸಿಗ್ತಕ್ಕಂಥದ್ದು ಇರ್ತದೆ. ಚೆನ್ನಾಗಿ ಒಂದು ಒಡನಾಟಗಳು, ಚೇಂಜಸ್ಗಳು, ಸಣ್ಣ ಸಣ್ಣ ಬದಲಾವಣೆಗಳು ಇವೆಲ್ಲ ಕೂಡ ನಿಮಗೆ ಲಭ್ಯವಾಗ್ತದೆ. ಸಹೋದರ ವಿಚಾರಗಳಲ್ಲಿ, ತಮ್ಮಂದಿರ ವಿಚಾರಗಳಲ್ಲಿ ಶುಭವನ್ನು ತರ್ತಕ್ಕಂಥದ್ದಿರ್ತದೆ. ನೆರೆಹೊರೆಯವರ ವಿಚಾರದಲ್ಲಿ ಶುಭವನ್ನು ತರ್ತಕ್ಕಂಥದ್ದಿರ್ತದೆ. ಸಣ್ಣ ಕಿರು ಪ್ರಯಾಣಗಳು ಈ ಒಂದು ವಾಹನ ಚಾಲಕರಿಗಾಗಿರ್ಬೋದು, ಹಾಗೆ IT ಕಂಪ್ನಿ, ಮೀಡಿಯಾ ಸ್ಥಾನದಲ್ಲಾಗಿರ್ಬೋದು, ವಿಪರೀತ ಕೆಲಸ ಸಿಗುತ್ತೆ. ಆಫ್ಟರ್ ದಟ್ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ. ಆಗಸ್ಟ್ ಮೇಲೆ ಕಷ್ಟಪಟ್ಟರೂ ಕೂಡ ಪ್ರತಿಫಲವಿಲ್ಲ. ಹಲವಾರು ಎಫರ್ಟ್ನ ನಂತರ ಸಕ್ಸಸ್ ರೇಟ್ ಕೂಡ ಸಿಗ್ತದೆ. ತದನಂತರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆವಾಗಬಹುದು. ಅಥವಾ ಎಂಡಿಂಗ್ ಆಫ್ ಇಯರ್ ಧನುರಾಶಿಯವ್ರಿಗೆ ಹಣಕಾಸು ವಹಿವಾಟುಗಳು ಹೆಚ್ಚು ಕಡಿಮೆ ಆಗ್ತದೆ. ಆಮೇಲಿಂದ ಮಾತಿನ ಒಂದು ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ. ಆಗಸ್ಟ್ ಡಿಸೆಂಬರ್ ತಿಂಗಳು ಆವಾಗ ಸರಿಯಾಗಿ ನೋಡ್ಕೋಬೇಕು. ಮಧ್ಯಮಾವಧಿವರೆಗೂ ಕೂಡ ಚೆನ್ನಾಗಿರ್ತದೆ. ಮಧ್ಯಮಾವಧಿ ನಂತರ ಸ್ವಲ್ಪ ಏರುಪೇರಾಗಿ ಕಾಣಿಸ್ತಾ ಇದೆ ಧನುರಾಶಿಯವ್ರಿಗೆ. ಇನ್ನು ವಿದ್ಯಾಭ್ಯಾಸ, ಮನೆಯ ವಿಚಾರದ, ಆಸ್ತಿಯ ವಿಚಾರ ತಗೊಂಡಾಗ ವಿದ್ಯಾಭ್ಯಾಸ ಪರವಾಗಿಲ್ಲ, ಮೊದಲು ಹಂತದ ವಿಚಾರದಲ್ಲಿ ಚೆನ್ನಾಗಿರ್ತದೆ. ತದನಂತರದಲ್ಲಿ ವಿದ್ಯಾಭ್ಯಾಸದ ಕೊರತೆ ಉಂಟಾಗೋದ್ರಲ್ಲಿ ಎರಡು ಮಾತಿಲ್ಲ. ಸೋಂಬೇರಿತನ ಕಾಡ್ತದೆ, ವಿದ್ಯಾಭ್ಯಾಸ ಕಟ್ಟಾಗ್ಬೋದು, ಮಾರ್ಕ್ಸ್ ಕಟ್ಟಾಗ್ಬೋದು, ಉತ್ಕೃಷ್ಟತೆ ಬರೋದಿಲ್ಲ. ನಾನು ಓದೋದೇ ಇಲ್ಲ ಹೋಗಿ ಅಂದ್ಬಿಡ್ತಾರೆ ಮಕ್ಕಳು. ಇಲ್ಲ, ನಾನು ಬೇರೆ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಕಂಡು ಬರ್ತದೆ. ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೆ, ಚೆನ್ನಾಗಿ ನಡೀತಿತ್ತು. ಆಗಸ್ಟ್ ಮೇಲೆ ಯಾಕೋ ವಿಳಂಬತೆಯನ್ನು ಬರ್ತದೆ. ಹಣಕಾಸು ಸ್ವಲ್ಪ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೂ ನಿಧಾನವಾಗ್ತದೆ. ಪ್ರಧಾನವಂತೂ ಖಂಡಿತವಾಗ್ತದೆ. ಇದಕ್ಕಿದ್ದಾಗೆ ದುಡ್ಡು ಬರ್ತದೆ. ಮನೆಯ ನಿರ್ಮಾಣ ಮಾಡಲಿಕ್ಕೆ ಆಫ್ಕೋರ್ಸ್ ಒಂದಷ್ಟು ಶುಭದ ಒಂದು ಸಮಯಗಳು ನಿರ್ಮಾಣವನ್ನು ಕೊಡ್ತದೆ. ಹಾಗೆ ಆಸ್ತಿ ಖರೀದಿ ಯೋಗವನ್ನು ಕೊಡ್ತಕ್ಕಂಥಿರ್ತದೆ. ವಾಹನಾದಿಗಳಿಂದ ಎಚ್ಚರವಾಗಿರಬೇಕು. ದಿಸ್ ಈಸ್ ದ ಮೋರ್ ಇಂಪಾರ್ಟೆಂಟ್. ಸರಿಯಾಗಿ ನೋಡ್ಕೊಳ್ಳಿ. ನೀವೊಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ಬೋದು. ಆಫ್ಟರ್ ದಟ್ ಯಾವಾಗ ಆಗಸ್ಟ್ ಮೇಲೆ ಸ್ವಲ್ಪ ನಿಧಾನ, ಮಂದಗತಿ, ಕಾರ್ಯದಲ್ಲಿ ಭಂಗ, ಹಣಕಾಸು ಭಂಗ ಇದಕ್ಕಿದ್ದಾಗೆ ಬರುತ್ತೆ, ಇದಕ್ಕಿದ್ದಾಗೆ ಹೋಗುತ್ತೆ ಅಂತಕ್ಕಂಥದ್ದು ನಮಗೆ ಆವಾಗ ಗೋಚಾರವಾಗ್ತದೆ. ಈ ವಿಚಾರದಲ್ಲಿ ಸ್ವಲ್ಪ ನೋಡ್ಕೋಬೇಕು. ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ, ಮಕ್ಕಳು, ಪ್ರೀತಿಯ ವಿಚಾರ, ಟ್ರೇಡಿಂಗ್ ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ಜಾಸ್ತಿ ಇಲ್ಲ. ಸಾಧ್ಯತೆಗಳು ಮಕ್ಕಳ ವಿಚಾರದಲ್ಲಿ, ಈ ಟ್ರೇಡಿಂಗ್ ವಿಚಾರದಲ್ಲಿ ಮೊದಲ ಮಧ್ಯಭಾಗದವರೆಗೂ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದಿರ್ತದೆ. ತದನಂತರದಲ್ಲಿ ಫ್ಲಕ್ಚುಯೇಟ್ ಆಗಿಬಿಡುತ್ತೆ. ಮಕ್ಕಳ ವಿಚಾರ ಆಗಿರ್ಬೋದು, ಟ್ರೇಡಿಂಗ್ ವಿಚಾರ ಆಗಿರ್ಬೋದು, ಪ್ರೀತಿಯ ವಿಚಾರದಲ್ಲಿ ಎಲ್ಲ ಚೆನ್ನಾಗಿತ್ತು. ಯಾಕೋ ಸ್ವಲ್ಪ ಈ ಅಡೆತಡೆಗಳು ಬರ್ತಾ ಇದೆ. ಕೇಳ್ತಾ ಇರ್ತೀವಿ ಮಾತು. ಅಬಾರ್ಷನ್ ಆಗಬಹುದು, ಅದು ಪ್ರೀತಿಯಲ್ಲಿ ಒಂದು ಸ್ವಲ್ಪ ನಿಮಗೆ ಸಮಸ್ಯೆಗಳು ಕಾಡ್ಬೋದು. ಟ್ರೇಡಿಂಗ್ ವಿಚಾರದಲ್ಲಿ ಒಂದು ಸತಿ ಚೆನ್ನಾಗಿ ಬರ್ತಿತ್ತು, ಒಂದು ಸತಿ ಚೆನ್ನಾಗಿ ಬರೋದಿಲ್ಲ. ಈ ವಿಚಾರದಲ್ಲಿ ನೋಡ್ಬೋದು. ಆರೋಗ್ಯದ ವಿಚಾರದಲ್ಲೂ ಕೂಡ ಅದೇ ಥರ ಇರ್ತಕ್ಕಂಥದ್ದು ಇರ್ತದೆ. ಆರೋಗ್ಯದ ವಿಚಾರ ಸರಿಯಾಗಿ ಪರಾಮರ್ಶೆಯಾಗಿ ನೋಡ್ಕೋಬೇಕು.
ಹಾಗೇ ಇನ್ನು ಕೆಲಸದ ವಿಚಾರ, ಆರೋಗ್ಯದ ವಿಚಾರ ಇವೆಲ್ಲವನ್ನು ನೋಡಿದಾಗ ಮೊದಲಾರ್ಧ ಭಾಗದಲ್ಲಿ ಚೆನ್ನಾಗಿರ್ತದೆ, ಕೆಲಸಗಳು ಚೆನ್ನಾಗಿ ನಡೀತದೆ, ಬಟ್ ಆರೋಗ್ಯ ಸ್ವಲ್ಪ ಡಿಫಾಲ್ಟ್ಸ್ ಕೊಡತಕ್ಕಂಥ ಸಾಧ್ಯತೆಗಳು ಬರ್ತದೆ. ಮೊದಲ ಭಾಗದವರೆಗೂ ಚೆನ್ನಾಗಿರ್ತದೆ, ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ, ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಕೊಡ್ತಕ್ಕಂಥದ್ದು ಇರುತ್ತೆ ಮಧ್ಯಭಾಗದಲ್ಲಿ. ಅಫ್ಕೋರ್ಸ್ ಧನುರಾಶಿಯವರ ಕೆಲಸದ ಬಗ್ಗೆ ಅಂಥ ಕಾಮೆಂಟ್ಸ್ ಏನೂ ಇಲ್ಲ, ಬಟ್ ಆರೋಗ್ಯ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಕೆಲಸ ಕ್ರಿಯೇಟಿವ್ ಆಗಿ ಮಾಡ್ತೀರಿ, ಚೆನ್ನಾಗಿರ್ತದೆ ಕೆಲಸ, ಬಟ್ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದಾಗ, ದಾಂಪತ್ಯದ ವಿಚಾರ, ಮದುವೆ ವಿಚಾರ, ಕಂಕಣ ಭಾಗ್ಯದ ವಿಚಾರ, ಮೊದಲ ಅರ್ಧ ಭಾಗ ನಿಮಗೆ ಆ ಒಂದು ಫಲಾನುಫಲಗಳು ಲಭ್ಯವಾಗ್ತದೆ. ಕಂಕಣ ಭಾಗ್ಯದಲ್ಲಿ ಸಂಗಾತಿಯ ವಿಚಾರಗಳಲ್ಲಿ ನಿಧಾನವಾದರೂ ಪ್ರಧಾನವಾಗ್ತಕ್ಕಂಥದ್ದು ಈ ಒಂದು ಮಧ್ಯಭಾಗದವರೆಗೂ ಸಿಗ್ತದೆ. ಮಧ್ಯಭಾಗದ ನಂತರ ಸ್ವಲ್ಪ ಮತ್ತೆ ಕ್ಲಿಷ್ಟತೆಯನ್ನು ತೋರಿಸ್ತದೆ. ಇದ್ದಕ್ಕಿದ್ದಾಗೆ ಸಂಬಂಧಗಳು ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಒಪ್ಕೊಂಡಿದ್ರು ಮದುವೆ ಆಕೆ, ಈಗ ಒಪ್ಕೊಳ್ತಾ ಇಲ್ಲ, ಇದೇ ಥರ ಬರ್ತದೆ. ವ್ಯಾಪಾರ ವಹಿವಾಟುಗಳು ಕೂಡ ಅದೇ ಥರ ಇರುತ್ತೆ, ಚೆನ್ನಾಗಿ ನಡೀತದೆ. ವ್ಯಾಪಾರ ವಹಿವಾಟುಗಳು ಮಧ್ಯಭಾಗದ ನಂತರ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಇದ್ದಕ್ಕಿದ್ದಾಗೆ ಎದುರಾಳಿಗಳಿಂದ ಸಮಸ್ಯೆಗಳು ಕೂಡ ಕಂಡು ಬರ್ತಕ್ಕಂಥ ಸಾಧ್ಯತೆಗಳನ್ನು ನಾವು ನೋಡ್ಬೋದು. ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು. ಮಧ್ಯಭಾಗದ ನಂತರ ಫ್ಲಕ್ಚುಯೇಟಿಂಗ್ ಇರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಸಣ್ಣ ಬಿರುಕುಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ಧನುರಾಶಿ ಧನುಲಗ್ನಕ್ಕೆ 26 ಮಧ್ಯಭಾಗದಲ್ಲಿ ನಾವು ನೋಡಬೇಕಾಗುತ್ತೆ. ಇನ್ನು ರಿಸರ್ಚ್ ರಿಲೇಟೆಡ್ ಆಸ್ತಿಯ ವಿಚಾರ, ತಂದೆಯ ಆಸ್ತಿಯ ವಿಚಾರ, ಹಣಕಾಸಿನ ವಿಚಾರಗಳಲ್ಲಿ, ಈ ವಿಚಾರಗಳಲ್ಲಿ ನಾವು ನೋಡಿದಾಗ ಅಫ್ಕೋರ್ಸ್ ಗುರು ಅಷ್ಟಮ ಸ್ಥಾನಕ್ಕೆ ಬಂದಾಗ ನಿಮಗೆ ಅಷ್ಟದ್ರವ್ಯಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಇದ್ದಕ್ಕಿದ್ದಾಗೆ ಹಣ ಬರುತ್ತೆ. ಅಯ್ಯೋ, ನಾನು ಯಾವುದೋ LIC ಬಿಟ್ಟಿದ್ದಪ್ಪ, ಈಗ ಮೆಚುರಿಟಿ ಆಯಿತು, ಬಂತು ಹಣ. ಅಯ್ಯೋ, ನಮ್ಮ ತಂದೆ ಏನೋ ಮಾಡಿಟ್ಟಿದ್ರಪ್ಪ ವಿಲ್ಲು, ನಮಗೀಗ ಬಂತು. ಇದು ನಿಮಗೆ ಮ್ಯಾಕ್ಸಿಮಮ್ ನೋಡ್ಕೊಳ್ತೀರಾ. ಆಸ್ತಿಯ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ. ದಿಸ್ ಇಸ್ ದ ಮೈನ್ ಪಾಯಿಂಟ್. ಸಮಸ್ಯೆನೂ ಕೂಡ ಹಾಗೆ ಇರ್ತದೆ, ಸಮಸ್ಯೆಯ ಜೊತೆ ಲಾಭವೂ ಕೂಡ ಹಾಗೆ ಇರ್ತಕ್ಕಂಥದ್ದು ಇರ್ತದೆ. ಇದ್ದಕ್ಕಿದ್ದಾಗೆ ಧನಾಗಮ ಸಾಧ್ಯತೆಗಳು ತುಂಬ ಇರುತ್ತೆ. ಯಾರಿಗೋ ಒಬ್ಬರಿಗೆ ಹಣ ಕೊಟ್ಟಿದ್ದೆ, ಹಣ ಬರ್ತಾ ಇರಲಿಲ್ಲ. ಈ ಸಮಯ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಒಂದು ವರ್ಷದಲ್ಲಿ ಲಭ್ಯತೆ ಆಗುತ್ತೆ. ಬಟ್ ಅಫ್ಕೋರ್ಸ್ ನಿಮಗೆ ಈ ಒಂದು ಸಂದರ್ಭ ಆಫ್ಟರ್ ಆಗಸ್ಟ್ ಮೇಲೆ, ಜೂನ್ ಮೇಲೆ ಆಸ್ತಿ ಖರೀದಿ ಯೋಗ್ಯ ಲಭ್ಯತೆ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ಯಾರ್ಯಾರು ರಿಸರ್ಚಲ್ಲಿದ್ದೀರೋ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ರಿಸರ್ಚ್ ರಿಲೇಟೆಡಲ್ಲಿರ್ತಕ್ಕಂಥರೋ, ಟೆಕ್ನಿಕಲ್ ಕೋರ್ಸಲ್ಲಿದ್ದೀರೋ, ಇವ್ರಿಗೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ 26ರಲ್ಲಿ ಲಭ್ಯತೆ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಈ ಆಗಸ್ಟ್ ನಂತರ ಅಥವಾ ಜೂನ್ ನಂತರ ಏನು ಗುರು ಅಷ್ಟಮ ಸ್ಥಾನಕ್ಕೆ ಬರುತ್ತೋ ವಿಭಿನ್ನ ಪಾತ್ರಗಳನ್ನು ವಹಿಸ್ತದೆ. ಗುರು ಬಲ ಇರೋದಿಲ್ಲ ಆಗ. ಬಟ್ ಒಂದು ಸಾಧಾರಣವಾಗಿ ಅಷ್ಟಮ ಸ್ಥಾನ ಉಚ್ಚನಾಗಿದ್ದಾಗ 12 ಮನಿ ಪ್ರಾಪ್ತತೆ ಆಗ್ತದೆ. ಹಂಗೆ ಸಮಸ್ಯೆಗಳು ಕೂಡ ಇರ್ತದೆ. ಶತ್ರು ಬಾಧೆ ಆಗ್ಬೋದು, ಕಿರಿಕಿರಿ ಆಗ್ಬೋದು, ಕಿರಿಕಿರಿಗಳಾಗ್ಬೋದು, ಸಂತಾನದಲ್ಲಿ ವಿಳಂಬತೆಯನ್ನು ಕೊಡ್ಬೋದು. ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ನೋಡ್ಕೋಬೇಕು. ಅಲ್ಲಿ ಗುರುಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಹಸಿರು ವಸ್ತ್ರದಾನ ಅಂದರೆ ಹಳದಿ ವಸ್ತ್ರದಾನ, ಹಾಗೆ ರಾಯರ ಸನ್ನಿಧಾನ, ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡಿ. ಹಾಗೆ ಇನ್ನು ವಿದೇಶ ಪ್ರಯಾಣ, ಹೈಯರ್ ಎಜುಕೇಷನ್ನು, ತಂದೆಯೊಟ್ಟಿಗಿನ ಸಂಬಂಧ, ಭಾಗ್ಯಸ್ಥಾನದಲ್ಲಿ ಕೇತು ಇದ್ದಾನೆ, ಭಾಗ್ಯವನ್ನು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಅಭಿವೃದ್ಧಿಯನ್ನು ಕಟ್ಟು ಮಾಡ್ತಕ್ಕಂಥದ್ದು ಇರ್ತದೆ. ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ಆಗ್ತದೆ, ಕಾರ್ಯಗಳು ಸ್ವಲ್ಪ ವಿಳಂಬತೆಯನ್ನು ಕೊಡುತ್ತೆ. ಯಾವುದೇ ಆದಂಥ ನನಗೆ ಭಾಗ್ಯ ಸಿಗಲಿಲ್ಲ, ಪ್ರಮೋಷನ್ ಸಿಗಲಿಲ್ಲ, ಎಷ್ಟೇ ಕೆಲಸ ಮಾಡಿದ್ರು ಒಂದೇ ರೀತಿಯಲ್ಲಿದ್ದೀನಿ, ಯಾವುದೇನಂಥ ಪ್ರಯೋಜನಗಳಾಗ್ತಾ ಇಲ್ಲ, ಏನು ಮಾಡೋದು, ಇವೆಲ್ಲ ನಮಗೆ ಕಾಡುತ್ತೆ. ಕೊನೆಯ ಭಾಗದಲ್ಲಿ ಈ ಏನು ಅಸಮಾಧಾನತೆ ಇದೆಯೋ ಅಸಮಾಧಾನ ದೂರವಾಗ್ತದೆ, ಪ್ರಾಣಶಕ್ತಿ ಬಲವನ್ನು ಸಿಗ್ತದೆ, ಇದ್ದಕ್ಕಿದ್ದಾಗೆ ಅಭ್ಯುದಯವಾಗ್ತಕ್ಕಂಥದ್ದು ಇರ್ತದೆ ಕೊನೆಯ ಡಿಸೆಂಬರಲ್ಲಿ.
ಏನೋ ಒಂದು ರೀತಿಯಾಗಿ ಯಾರಾದರೂ ಸಹಾಯ ಹಸ್ತಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಮ್ಯಾಕ್ಸಿಮಮ್ 26 ಕೊನೆಯ ಭಾಗ ಧನುರಾಶಿಯವರಿಗೆ ಭಾಗ್ಯೋದಯದ ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ. ಅಲ್ಲಿವರೆಗೂ ನಿಮ್ಮ ಭಾಗ್ಯದ ಕೊರತೆ ಇರ್ತದೆ, ಕಿರಿಕಿರಿಗಳಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಪ್ರಯಾಣ, ವಿದೇಶ ಪ್ರಯಾಣಕ್ಕೆ ಸ್ವಲ್ಪ ಕುತ್ತು ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆಯನ್ನು ಮಾಡಬಹುದು. ತಮ್ಮ ಮಾತನ್ನು ಯಾರು ರೆಕಗ್ನೈಸ್ ಮಾಡೋದಿಲ್ಲ, ಯಾರು ಕೂಡ ನಿಮ್ಮ ಮಾತುಗಳಿಗೆ ಒಬಲೈಸ್ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ. ಅವನ ಮಾತೇನು ಕೇಳ್ತೀರ, ಹೋಗ್ರಾತ್, ಇವೆಲ್ಲ ಕಂಡು ಬರುತ್ತೆ. ಅವನೇನೋ ಹೇಳ್ತಾನೆ, ಅವ್ನು ಯಾವ ಮಾತು ಕೇಳ್ತಾನೆ, ಅವ್ನಿಗೆ ಮಾತು ಕೇಳೋಕ್ಕಾಗ್ತದೆ? ನೆವರ್. ಇದು ನೋಡಿ, ಇದು ಸತ್ಯ. ಇದೇ ರೀತಿಯಾಗಿ ಆಗೋಗ್ತದೆ. ಆಫ್ಟರ್ ದಟ್ ಎಂಡಿಂಗ್ ಆಫ್ ಇಯರ್ ಸ್ವಲ್ಪ ಮಟ್ಟಿಗೆ ಆ ಥರದ ಸಮಸ್ಯೆಗಳು ದೂರ ಆಗ್ತದೆ, ಶುಭವಾಗ್ತದೆ. ಇಲ್ಲಿ ಅಗತ್ಯವಾಗಿ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಾನುವಾರಗಳೊಂದು ಮಧ್ಯಭಾಗದ ನಂತರ ಭಾನುವಾರಗಳೊಂದು ಹಸುಗಳಿಗೆ ಚಪಾತಿಯನ್ನು ಕೊಡೋದು ಮರಿಬೇಡಿ. ಇದು ಮಸ್ಟ್ ಅಂಡ್ ಶುಡ್ ಮಾಡ್ತಾ ಇರಿ ಧನುರಾಶಿಯವರು, ವರ್ಷದ ಕೊನೆಯ ಭಾಗದವರೆಗೂ ಕೂಡ. ಇಲ್ಲಾಂದರೆ ಭಾಗ್ಯದ ಕೊರತೆ ಬರ್ತದೆ, ಅದೃಷ್ಟ ಕೈ ಕೊಡ್ತದೆ, ಸಹಾಯಸ್ತಕ್ಕೆ ಯಾರೂ ಬರೋದಿಲ್ಲ. ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನು ಕೆಲಸ, ಕರ್ಮ, ಹಾಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯ ಭವಿಷ್ಯ, ಇಲ್ಲೂ ನಾವು ವಿಚಾರಗಳನ್ನು ತಗೊಂಡಾಗ ಅಂಥ ಉತ್ಕೃಷ್ಟತೆ ಆಗಿರ್ತಕ್ಕಂಥ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ಆದರೆ ಇಲ್ಲಿ ಮೊದಲು ನಿಮಗೆ ಈ ಅಧಿಕಾರ ವರ್ಗದಲ್ಲಿ, ರಾಜಕೀಯ ವರ್ಗದಲ್ಲಿ, ಹೆಸರು, ಕೀರ್ತಿ, ಪ್ರತಿಷ್ಠೆಯ ಒಂದು ಸ್ಥಾನದಲ್ಲಿ ಮೊದಲ ಭಾಗದಲ್ಲಿ ಲಭ್ಯತೆ ಅಂತೂ ಖಂಡಿತ ಸಿಗ್ತದೆ. ತದನಂತರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಬರ್ತದೆ. ಅತಿ ಬುದ್ಧಿ ವಿನಾಶಕ್ಕೆ ಕಾರಣವಾಗಬಹುದು. ಎಲ್ಲ ಓವರ್ ಕಾನ್ಫಿಡೆನ್ಸು ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಹಾಳು ಮಾಡ್ಬೋದು. ವಿದ್ಯಾಭ್ಯಾಸದಲ್ಲಿ ಕೊರತೆ ಬರ್ಬೋದು, ರಾಜಕೀಯ ಭವಿಷ್ಯದಲ್ಲಿ ಕೊರತೆ ಬರ್ಬೋದು. ಆಫ್ಟರ್ ದಟ್ ಆಗಸ್ಟ್ ಮೇಲೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ. ಆಗಸ್ಟ್ ಒಳಗಡೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತದೆ. ಅಷ್ಟರೊಳಗೆ ಏನಾದರೂ ನಿಮಗೆ ಸಾಧ್ಯತೆ ಒಳ್ಳೆಯ ರಾಜಕೀಯ ಭವಿಷ್ಯವಿದ್ದರೆ ನಿರ್ಮಾಣವನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ನಿಧಾನ, ಮಂದಗತಿಯಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅಷ್ಟು ಉತ್ತಮತೆ ಇರೋದಿಲ್ಲ. ನಿಮ್ಮ ಅತಿಯಾದಂಥ ಆತ್ಮವಿಶ್ವಾಸ ನಿಮಗೆ ಮುಳ್ಳಾಗ್ಬೋದು. ಅಧಿಕಾರ ವರ್ಗದಲ್ಲಿ ಫ್ಲಕ್ಚುಯೇಟ್ ಆಗ್ಬೋದು. ಸ್ಥಾನ ಇನ್ನೇನು ಸಿಕ್ತು ಅಂತಕ್ಕಂಥದ್ದು ಕೊನೆಗೊಳ್ಬೋದು. ಈ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಆಗಸ್ಟ್ ಮೇಲೆ, ಆಗಸ್ಟ್ ನಂತರದಲ್ಲಿ, ಆಗಸ್ಟ್ ಒಳಗ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಪೊಟೆನ್ಷಿಯಾಲಿಟಿ ಇರುತ್ತೆ, ಲಾಭ ಬರ್ತಕ್ಕಂಥದ್ದು ಇರ್ತದೆ, ಉತ್ತಮತೆಯನ್ನು ಕೊಡುತ್ತೆ. ಹಾಗೆ ಇನ್ನು ಲಾಭದ ವಿಚಾರದ ತಗೊಂಡಾಗ, ಹಾಗೆ ಸ್ನೇಹಿತರ ವಿಚಾರ, ಸಹೋದರ ವಿಚಾರಗಳನ್ನು ತಗೊಂಡಾಗ, ಪ್ರೀತಿ ವಿಚಾರಗಳಲ್ಲಿ ತಗೊಂಡಾಗ, ಈ ಧನುರಾಶಿ, ಧನುಲಗ್ನ, ನಿಮ್ಮ ಡಿಸೈರ್ ಫುಲ್ಫಿಲ್ ಆಗೋದು ಸ್ವಲ್ಪ ನಿಧಾನವಾಗಬಹುದು. ಕಂಕಣದ ವಿಚಾರವಾಗಿರ್ಬೋದು, ಹಾಗೆ ಲಾಭದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆಗಳು ದಾಯಕ ಆಗಿರತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತದೆ. ಬಂತು, ಬರೆದಿದ್ರಿಲ್ಲ, ಇದೇ ರೀತಿ ಇರ್ತದೆ. ಮೊದಲ ಭಾಗ 6 ತಿಂಗಳು ಸ್ವಲ್ಪ ಶುಭತ್ವವನ್ನು ಕೊಟ್ಟರೂ ಸಹಿತ ವ್ಯಾಪಾರ, ವೃದ್ಧಿ, ಲಾಭ ಇದ್ದರೂ ಆದ ನಂತರ ಸ್ವಲ್ಪ ನಿಧಾನ, ಮಂದಗತಿ ಆಗ್ತದೆ. ಅಷ್ಟು ಉತ್ತಮತೆ ಇರೋದಿಲ್ಲ. ಸರಿಯಾಗಿ ಆವಾಗ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈ ಸಂದರ್ಭಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ತುಂಬ ಆಸೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ, ಮಾಡ್ರೇಟ್ ಆಗಿರಿ. ಇನ್ನು ಆರೋಗ್ಯದ ವಿಚಾರ, ವಿದೇಶ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು, ವಿದೇಶಕ್ಕೆ ಯೋಗದ ಲಭ್ಯತೆ ಇವೆಲ್ಲವನ್ನು ತೋರಿಸ್ತದೆ. ದೂರ ಪ್ರಯಾಣಗಳಿರ್ತದೆ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತದೆ. ಸ್ವಲ್ಪ ಮಟ್ಟಿಗೆ ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ಅಂದರೆ ವಿದೇಶ ಯೋಗಕ್ಕೆ ಸಾಧ್ಯತೆಗಳು ಈ ಒಂದು ವರ್ಷದಲ್ಲಿ ಕಂಡು ಬರುತ್ತೆ. ಇವೆಲ್ಲ ಪ್ರಕ್ರಿಯೆಗಳು ಈ ವರ್ಷ ನವ ಭವಿಷ್ಯದಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಹಾಗಾಗಿ ಯಾವ ಒಂದು ಮಂತಲ್ಲಿ ಏನೇನು ಸಮಸ್ಯೆಗಳು ಕಾಡಬಹುದು ನೋಡೋಣ.
ನೋಡಿ, ಮೊದಲು ಜನವರಿ ತಿಂಗಳು ಧನುರಾಶಿಯವರಿಗೆ ಆಸ್ತಿಯ ವಿಚಾರದಲ್ಲಿ ಲಾಭ ಲಭ್ಯತೆ ಇರ್ತದೆ. ವಿದ್ಯಾಭ್ಯಾಸದಲ್ಲಿ ಕೊರತೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಹಾಗೂ ಈ ಭೂಮಿಯ ವಿಚಾರ, ಕ್ರಯ ವಿಕ್ರಯ, ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರ, ಫಾರ್ಮಿಂಗ್ ವಿಚಾರದಲ್ಲಿ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥದ್ದು ಕಂಡುಬರ್ತದೆ. ಹಾಗೆ ಫೆಬ್ರವರಿಗೆ ಬಂದಾಗ ಫೆಬ್ರವರಿಯಲ್ಲಿ ಕಂಕಣ ಭಾಗ್ಯದ ಲಭ್ಯವಾಗಬಹುದು. ಸೈಟ್ ಖರೀದಿ, ಕ್ರಯ ವಿಕ್ರಯದಾರಿಗೆ ಸ್ವಲ್ಪ ಶುಭ ಸಿಗಬಹುದು, ವ್ಯಾಪಾರಸ್ಥರಿಗೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿರ್ತಕ್ಕಂಥ ಲಾಭ ಸಿಗ್ತದೆ. ಕಂಕಣ ಭಾಗ್ಯದ ವಿಚಾರದಲ್ಲೂ ಸ್ವಲ್ಪ ಶುಭತ್ವ ಆಗ್ತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ಮಾರ್ಚ್ ತಿಂಗಳಲ್ಲಿ ನಾವು ನೋಡಿದಾಗ ಮಾರ್ಚ್ ತಿಂಗಳು ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹಣವನ್ನು ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ನಷ್ಟ ಹೋಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅದರಲ್ಲಿ ಸರಿಯಾಗಿ ತಾವು ಪರಾಮರ್ಶೆಯನ್ನು ಮಾಡ್ಕೋಬೇಕು. ಇಲ್ಲಿ ಅಗತ್ಯವಾಗಿ ಧನುರಾಶಿಯವರಾಗಿದ್ದರೆ ಕುಜಶಾಂತಿ, ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಹಣ ಸಹಾಯ ಮಾಡೋದು ಬೇಡ. ನೀವು ಕೂಡ ಸ್ವಲ್ಪ ಸಾಲಕ್ಕೆ ಸಿಲುಕುವಂಥ ಸನ್ನಿವೇಶಗಳು ಬರ್ಬೋದು, ಅಥವಾ ತಮ್ಮ ಜಾಬಲ್ಲಿ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು, ಜಾಬಲ್ಲಿ ಲೆಸ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳು ಅದೇ ರೀತಿಯಾಗಿ ಮುಂದುವರಿತದೆ. ತದನಂತರ ಕೆಲಸ ಇಲ್ಲ, ಕೆಲಸ ಸಿಗ್ತದೆ, ಲಾಭ ಬರ್ತಕ್ಕಂಥಿರುತ್ತೆ. ಸ್ವಲ್ಪ ಅಡಿಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಆಸೆ ಆಕಾಂಕ್ಷೆಗಳು ದ್ವಿಗುಣವಾಗ್ತಕ್ಕಂಥದ್ದಿರುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಏಪ್ರಿಲ್ ಮಧ್ಯಭಾಗದವರೆಗೂ ಸ್ವಲ್ಪ ನಷ್ಟ. ತದನಂತರ ಕೆಲಸ ವಿಶೇಷ ಅದೇ ರೀತಿಯಾಗಿ ನಡೀತದೆ. ಹಾಗೆ ಮೇ ತಿಂಗಳು ಶುಭ ಕಾರ್ಯಗಳು ನಡೀತಕ್ಕಂಥ ತಿಂಗಳು, ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥ ತಿಂಗಳು, ಬಂಧು ಬಾಂಧವರೊಡನೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ತಿಂಗಳು, ಸಂತಾನದ ವಿಚಾರದಲ್ಲಿ ಆಗಿರಬಹುದು, ಮದುವೆ ವಿಚಾರದಲ್ಲಿ ಸ್ವಲ್ಪ ಶುಭತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಇನ್ನು ವಿದ್ಯಾಭ್ಯಾಸ, ಇದರಲ್ಲಿ ನೋಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಾಗೆ ಜೂನ್ ತಿಂಗಳು ನಾವು ನೋಡಿದಾಗ ಜೂನ್ ತಿಂಗಳು ಮಿಶ್ರ ಪ್ರಕ್ರಿಯೆ ಇರತಕ್ಕಂಥದ್ದಿರುತ್ತೆ. ತದನಂತರದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಆಸ್ತಿ ಖರೀದಿ ಯೋಗದ ಲಭ್ಯತೆ ಇರತಕ್ಕಂಥದ್ದು, ಕಷ್ಟ ನಷ್ಟಗಳು ಬರ್ತದೆ. ಕೋಪದಿಂದ ನಿಮ್ಮ ವೈವಾಹಿಕ ಜೀವನ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ. ಆ ಒಂದು ವಿಚಾರದಲ್ಲಿ ದುರ್ಗಾರಾಧನೆಯನ್ನು ಮಾಡೋದು ಮರಿಬೇಡಿ ಇಲ್ಲಿ, ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸೋದು ಮರಿಬೇಡಿ. ಈ ಒಂದು ಸಂದರ್ಭದಲ್ಲಿ ಸರಿಯಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಜೂನ್ ತಿಂಗಳು ಮಿಶ್ರ ಪ್ರಕ್ರಿಯೆ ಇರ್ತಕ್ಕಂಥದ್ದು ಇರ್ತದೆ. ಹಾಗೇ ಜುಲೈ ತಿಂಗಳು ಸಹಿತ ಮಿಶ್ರ ಪ್ರಕ್ರಿಯೆ ಇರ್ತದೆ. ಕಷ್ಟ ಕಾಲದಲ್ಲಿ ಯಾರು ಕೈ ಹಿಡಿದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹೈಯರ್ ಎಜುಕೇಷನ್ ಮಾಡಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹಾಗೆ ಕೆಲಸದ ವಿಚಾರದಲ್ಲಿ ಬದಲಾವಣೆಯನ್ನು ಬಯಸಿದ್ರೂ ಸಹಿತ ಉತ್ತಮ ಬದಲಾವಣೆ ಸಿಗೋದಿಲ್ಲ. ಒಂದಲ್ಲ ಒಂದು ಬಾಸ್ ಕಿರಿಕಿರಿ, ಅಥವಾ ಪ್ರಯಾಣದಲ್ಲಿ ವಿಳಂಬತೆ, ಆರೋಗ್ಯದಲ್ಲಿ ಸಮಸ್ಯೆಗಳು, ಇಲ್ಲೂ ಕೂಡ ನೀವು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ ಜುಲೈ ತಿಂಗಳು ಕೂಡ. ತದನಂತರ ಆಗಸ್ಟ್ ತಿಂಗಳು ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ಇರ್ತಕ್ಕಂಥದ್ದು. ಆ ಪ್ರಯಾಣದಲ್ಲೂ ವಿಳಂಬತೆ ಬರ್ತದೆ. ವಿದೇಶ ಯೋಗದ ಲಭ್ಯತೆ ಇದ್ದಾಗ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ವಿಳಂಬತೆ, ಅಡೆತಡೆಗಳು ಬಂದರೂ ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡುತ್ತೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೂ ಸಹಿತವಾಗಿ ಒಂದು ಶುಭತ್ವದ ಕಾಲವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ. ಹಾಗೆ ಸೆಪ್ಟೆಂಬರ್ ತಿಂಗಳು ಖಂಡಿತ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ನಿಮ್ಮ ಬಿಸ್ನೆಸ್ ವರ್ಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಹಾಗೂ ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತದೆ. ಅಂದರೆ ಒಂದು ಪರ್ಮನೆಂಟು ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟಲ್ಲಿ ಮಾಡ್ತಿದ್ದೆ, ಪರ್ಮನೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. ಹಾಗೆ ಆ ಹುದ್ದೆಯಲ್ಲಿ ನಿಮಗೆ ಒಳ್ಳೆಯ ಸಂಬಳ ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ವಿದ್ಯಾರ್ಥಿಗಳಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲಲಾಭ ಲಭ್ಯವಾಗ್ತದೆ. ಜ್ಞಾನ ವೃದ್ಧಿ ಆಗ್ತಕ್ಕಂಥ ಒಂದು ಬುದ್ಧಿವೃದ್ಧಿ ಆಗ್ತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳು. ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯ ಚೆನ್ನಾಗೇನಿರ್ತದೆ. ಅಕ್ಟೋಬರ್ ತಿಂಗಳನ್ನು ನೋಡಿದಾಗ
ಅಕ್ಟೋಬರ್ ತಿಂಗಳು ನಿಮ್ಮ ಡಿಸೈರ್ ದ್ವಿಗುಣ ಆಗ್ತದೆ. ಇದಕ್ಕಿದ್ದಾಗೆ ಲಾಭ ಬರ್ತದೆ, ಇದಕ್ಕಿದ್ದಾಗೆ ಧನಾಗಮ ಲಭ್ಯತೆ ಇರ್ತದೆ. ಮದುವೆ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ಬೋದು. ಈ ಸಂದರ್ಭದಲ್ಲಿ ಪ್ರೀತಿ ಪಾತ್ರರಾಗಿರ್ತೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇಟ್ಕೋಬೋದು. ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು, ಆಸೆ ದ್ವಿಗುಣವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಧನುರಾಶಿಯವರಿಗೆ ಈ ಒಂದು ಮಾಸ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯತೆ, ಕೆಲಸದಲ್ಲಿ ಉತ್ಕೃಷ್ಟತೆ, ಸಂಬಳ ಜಾಸ್ತಿ ಆಗ್ಬೋದು, ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಈ ಅಕ್ಟೋಬರ್ ತಿಂಗಳು ಕೊಡುತ್ತೆ. ಅದೇ ನವೆಂಬರ್ ತಿಂಗಳು ಸ್ವಲ್ಪ ನಷ್ಟ ಮಾಡ್ತದೆ. ನವೆಂಬರ್ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಹಣಕಾಸು ಇದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಬರುತ್ತೆ, ಜಾಬು ಲೆಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ, ವಿದೇಶ ಯೋಗಕ್ಕೂ ಸಾಧ್ಯತೆಗಳು ಬರುತ್ತೆ, ಫ್ಯಾಮಿಲಿ ಒಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಕಡಿತಕ್ಕಂಥದ್ದು ಕಾಡ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತದೆ. ಆ ತಿಂಗಳು ಸ್ವಲ್ಪ ನೋಡಿಕೊಂಡು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ. ಹಾಗೆ ಡಿಸೆಂಬರ್ ತಿಂಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ಡಿಸೆಂಬರ್ ತಿಂಗಳು ಇದಕ್ಕಿದ್ದ ಹಾಗೆ ಭಾಗ್ಯೋದಯವಾಗಿ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತದೆ, ಆರೋಗ್ಯದಲ್ಲಿ ವೃದ್ಧಿ ಬರ್ತದೆ. ಒಂದು ಸಾಂತ್ವನ ಅಂತೂ ಖಂಡಿತ ಡಿಸೆಂಬರ್ ತಿಂಗಳಲ್ಲಿ ಸಿಗ್ತದೆ. ಇಷ್ಟು ಎಲ್ಲ ಒಂದು ನಿಮಗೆ ಕನ್ಸಾಲ್ಟೇಟ್ ಮಾಡಿ ಹೇಳಿದ್ದೇನೆ. ನೋಡಿ, ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ, ಮಿಶ್ರ ಫಲಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿ ನೋಡಬೇಕು. ವಿಷ್ಣು ಸಹಸ್ರನಾಮಗಳನ್ನು ಪಠಣೆಯನ್ನು ಮಾಡಬೇಕು. ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡಬೇಕು. ಪ್ರತಿ ದಿವಸ ಸೂರ್ಯನಿಗೆ ಸಾಸಿವೆ ಕಾಳನ್ನು ಹಾಕ್ಕೊಂಡು ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಈ ಮಂತ್ರವನ್ನು ಪಠಣೆ ಮಾಡಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಧನುರಾಶಿಯವರು ಸಾಧ್ಯವಾದಷ್ಟು ಕೂಡ ಎಲ್ಲೋ ಎನರ್ಜಿನ ಸ್ವಲ್ಪ ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಈ ವರ್ಷ ಅರಿಶಿಣದ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ತಕ್ಕಂಥ ಕೆಲಸ, ಸಾಧ್ಯವಾದಷ್ಟು ದುರ್ಗಾರಾಧನೆ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ದುರ್ಗಾ ಪರಮೇಶ್ವರಿ ಅಥವಾ ಉಮಾಮಹೇಶ್ವರಿ ಈ ಒಂದು ದೇವಸ್ಥಾನಗಳನ್ನು ಆಗಿಂದಾಗೆ ಧನುರಾಶಿಯವರು ಭೇಟಿ ಮಾಡಿ. ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಕೂಡ ಹಯಗ್ರೀವ ಮಂತ್ರ ಹಾಗೆ ಸರಸ್ವತಿಯ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಅಷ್ಟು ಉತ್ತಮ ಫಲಗಳನ್ನು ನಾವು ನಿರ್ಣಯವನ್ನು ಮಾಡೋದು ಸ್ವಲ್ಪ ಕಷ್ಟವಾಗ್ತದೆ. ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ, ಲೇಜಿನೆಸ್ ಕಾಡ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ನಾನು ಏನೇನು ಟಿಪ್ಸನ್ನು ಕೊಟ್ಟಿದ್ದೀನೋ, ಏನೇನು ಪರಿಹಾರಗಳನ್ನು ಕೊಟ್ಟಿದ್ದೀನೋ ಆಯಾ ತಿಂಗಳ ಪ್ರಕಾರ ಆಗಿರ್ಬೋದು, ಆಯಾ ಒಂದು ಮಾಸಗಳ ಪ್ರಕಾರ ಆಗಿರ್ಬೋದು ನೋಡ್ಕೊಳ್ಳಿ. ನಿಮಗೆ ಧನುರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗಲಿ ಅಂತ ಕೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.